ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವ ಯುದ್ಧ ಇವತ್ತು 5ನೇ ದಿನ. ಇವತ್ತು ಏನಾಯಿತು, ಇಲ್ಲಿ ತನಕ ಏನೇನಾಗಿದೆ ಅದರ ವಿವರಗಳನ್ನು ನೋಡೋಣ. 12 ದೇಶಗಳ ಮಧ್ಯದಲ್ಲಿ 12 ದೇಶಗಳು ವರ್ಸಸ್ ಇರಾನ್ ನಡೀತಾ ಇರುವಂಥ ಯುದ್ಧ ಇದು. ಇಲ್ಲಿ ತನಕ ಸಾವಿನ ಸಂಖ್ಯೆ ಸುಮಾರು 1,000 ಆಗಿದೆಯಂತೆ. 1,000. ಅತಿ ಹೆಚ್ಚು ಅಫ್ಕೋರ್ಸ್ ಇರಾನ್ನಲ್ಲೇ ಆಗಿದೆ. ಇರಾನ್ ಮಣಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಳಗಿಂದೊಳಗೆ ಏನಾಗಿದೆಯೋ ಗೊತ್ತಿಲ್ಲ. ಇಲ್ಲಿ ತನಕ ಮಣಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದು ಡಿಪೆಂಡ್ ಆಗಿರೋದು ತನ್ನ ಹತ್ರ ಇರುವ ಮಿಸೈಲ್ಗಳು ಮತ್ತು ಡ್ರೋನ್ಗಳ ಮೇಲೆ. ಇವತ್ತಿನ ಯುದ್ಧದ ವಿಡಿಯೋಗಳು ಇರಾನ್ನ ಉರ್ಮಿಯಾ ಅನ್ನೋ ವಸತಿ ಪ್ರದೇಶದ ಮೇಲೆ ಇಸ್ರೇಲ್ ಅಮೆರಿಕ ಪಡೆಗಳು ದಾಳಿ ನಡೆಸಿದ್ವು. ಕಟ್ಟಡಗಳಿಗೆ ಇದು ಉರ್ಮಿಯಾ ಅನ್ನುವಂಥ ಒಂದು ಪ್ರದೇಶ ಇದು. ಇಸ್ರೇಲ್ ಒಂದು ಕಡೆ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ, ಇನ್ನೊಂದು ಕಡೆ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಇಸ್ರೇಲ್ ಗಡಿ ಒಂದಕ್ಕೊಂದು ತಾಗಿಕೊಂಡಿಲ್ಲ, ಬಟ್ ಇಸ್ರೇಲ್ ಲೆಬನಾನ್ ಗಡಿ ಒಂದಕ್ಕೊಂದು ತಾಗಿಕೊಂಡಿದೆ. ಸುಮ್ಮನೆ ಮೊಬೈಲ್ ಒಂದ್ಸಲ ವರ್ಲ್ಡ್ ಮ್ಯಾಪ್ ನೋಡಿ. ಲೆಬನಾನ್ನ ಬೈರುತ್ ಮೇಲೆ ಇಸ್ರೇಲ್ ವಾಯುದಾಳಿ ನಡೆಸ್ತು. ಬೈರುತ್ ಇನ್ನೊಂದು ಕಡೆ ಇರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ ನಿರಂತರವಾಗಿ ಈ ಜಂಟಿ ದಾಳಿಗೆ ಧ್ವಂಸ ಆಗ್ತಾನೇ ಇದ್ದಾವೆ. ಅಮೇರಿಕದ ಹಿರಿಯ ಅಧಿಕಾರಿಯೊಬ್ಬರ ಹೇಳಿಕೆಯನ್ನು ತೋರಿಸ್ತೇನೆ ನಾನು ನಿಮಗೆ. ವಿ ಆರ್ ಫ್ಲೈಯಿಂಗ್ ಅನ್ಕ್ವಶ್ಚನಬಲಿ ಆನ್ ಇರಾನ್ ಸ್ಕೈಸ್ ಅಂತ ಹೇಳಿದ್ರು ಅವರು. ಅಂದರೆ ನಮ್ಮ ಯುದ್ಧ ವಿಮಾನಗಳು ಇರಾನಿನ ಆಕಾಶದಲ್ಲಿ ಹಾರಾಡ್ತಾನೆ ಇದ್ದಾವೆ, ನಮ್ಮನ್ನು ಕೇಳೋರು ಹೇಳೋರು ಯಾರೂ ಇಲ್ಲ ಅಂತ. ಇರಾನ್ನಲ್ಲೇ ಇಸ್ಫಹಾನ್ ಅನ್ನುವಂಥ ಪ್ರದೇಶ ಇಸ್ರೇಲಿನ ಏರ್ ಸ್ಟ್ರೈಕ್. ಇನ್ನೊಂದು ಕಡೆ ತನ್ನ ದೇಶದತ್ತ ಹಾರಿ ಬರ್ತಾ ಇದ್ದ ಇರಾನ್ನ ಡ್ರೋನ್ ಒಂದನ್ನು ಇಸ್ರೇಲ್ ಸೇನೆ ಆಕಾಶದಲ್ಲೇ ಹೊಡೆದಾಕಿದೆ. ಅದರ ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇರಾನಿನ ಮಿಸೈಲ್ ಲಾಂಚರ್ ಅನ್ನು ಧ್ವಂಸಗೊಳಿಸಿದ ದೃಶ್ಯಗಳು ಇಸ್ರೇಲ್ನಿಂದ ಬಿಡುಗಡೆಗೊಂಡಿದ್ದಾವೆ. ಮಿಸೈಲ್ ಲಾಂಚರ್. ಶಾಹಿದ್ ಡ್ರೋನ್ ಅನ್ನು ಹೊಡೆದುರುಳಿಸಿದ ದೃಶ್ಯಗಳನ್ನು ಇಸ್ರೇಲ್ ಬಿಡುಗಡೆ ಮಾಡಿದೆ. ಟೆಹರಾನ್ ಇರಾನಿನ ರಾಜಧಾನಿಯ ಮೇಲೆ ಇಸ್ರೇಲ್ ಅಮೆರಿಕದ ಜಂಟಿ ಏರ್ ಸ್ಟ್ರೈಕ್ಗಳ ಮುಂದುವರೆದಿದ್ದಾವೆ. ಟೆಹರಾನ್ನಲ್ಲಿ ಮೆಹರಾಬಾದ್ ಏರ್ಪೋರ್ಟ್ ಅಂತ ಇದೆ, ಅದರ ಮೇಲೆ ಇವತ್ತು ದಾಳಿ ಮಾಡಿದ್ರು. ಇನ್ನೊಂದು ಕಡೆ ಇರಾನಿನ ದಾಳಿ. ದುಬೈನಲ್ಲಿ ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ಇರಾನಿನ ಡ್ರೋನ್ಗಳು ಬಿದ್ದವು. ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಇವತ್ತು ಮಿಸೈಲ್ ದಾಳಿಗಳನ್ನು ಮಾಡಿತು. ಸಾವಿನ ಸಂಖ್ಯೆ ನಾನು ಆಗಲೇ ಹೇಳಿದಾಗೆ 1,000 ದಾಟದಂಗಿದೆ. 1,000 ದಾಟದಂಗಿದೆ. ಅತಿ ಹೆಚ್ಚು ಇರಾನ್ನಲ್ಲೇ 1,045. ಸಾವಿನ ಸಂಖ್ಯೆ 1000 ಅಂತೂ ಆರಾಮ್ಸೆ ದಾಟಿದೆ ಬಿಡಿ. 1045 ಇರಾನ್ನಲ್ಲೇ. ಗಾಯಗೊಂಡವರ ಸಂಖ್ಯೆನೂ ಸಾವಿರಾರರ ಲೆಕ್ಕದಲ್ಲಿದೆ. ಖಮೇನಿ ಸರ್ಕಾರದಲ್ಲಿದ್ದಂಥ 50ಕ್ಕೂ ಹೆಚ್ಚು ಪ್ರಮುಖರು ಸತ್ತೋಗಿದ್ದಾರೆ ಇಲ್ಲಿ ತನಕ. ಡೊನಾಲ್ಡ್ ಟ್ರಂಪ್ ಅದನ್ನೇ ಹೇಳ್ತಾ ಇದ್ದಾರೆ, ಖಮೇನಿನ ಹೊಡೆದು ಯಾರನ್ನು ಅಧಿಕಾರಕ್ಕೆ ತರಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವೋ ಅವರು ಸತ್ತೋಗ್ಬಿಟ್ಟಿದ್ದಾರೆ ದಾಳಿಲಿ ಅಂತ. ಅಲ್ಲ, ಮೊದಲೇ ಒಂದು ಮಾತು ಹೇಳೋದಲ್ವ ಅವ್ರಿಗೆ, ನಿಮ್ಮ ಮೇಲೆ ನಾವು ದಾಳಿ ಮಾಡ್ತೀವಿ, ಖಮೇನಿನ ಮುಗಿಸಿದ್ರೆ ನಿಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂದರೆ ಖಮೇನಿ ಅಕ್ಕಪಕ್ಕ ಬಿಟ್ಟೆಲ್ಲ ದೂರ ಓಡಾಡ್ಕೊಂಡಿರ್ತಿದ್ರು ಅವರು. ಎಲ್ಲರೂ ಒಟ್ಟಿಗೆ ಇದ್ದಾಗ ಹೊಡೆದು ಈಗ ಅವ್ರ ಪೈಕಿ ಯಾರೋ ಒಬ್ಬರು ನಾವು ಅಧ್ಯಕ್ಷನ ಮಾಡೋಕ್ಕೆ ಹೊರಟಿದ್ವಿ, ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು ಅಂದರೆ ಹೇಳಬೇಕಾಗಿತ್ತು ಅವ್ರಿಗೆ. 1045 ಇರಾನ್ನಲ್ಲಿ ಸಾವು. ಇನ್ನೊಂದು ಕಡೆ ಇಸ್ರೇಲ್ ಲೆಬನಾನ್ ಮೇಲೆ ನಡೆಸ್ತಾ ಇರುವ ದಾಳಿಯಲ್ಲಿ ಹೆಚ್ಚು ಕಡಿಮೆ 40 ಜನ ಸತ್ತೋಗಿದ್ದಾರೆ. ಇರಾನ್ ಇಸ್ರೇಲ್ ಮೇಲೆ ನಡೆಸಿದ ದಾಳಿಯಲ್ಲಿ 11 ಸಾವು. ಇರಾಕ್, ಕುವೈತ್, ಬಹರೇನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಓಮನ್ ಎಲ್ಲ ಸೇರಿದ್ರೆ 8 ಜನ ಸತ್ತಿದ್ದಾರೆ. ಇಲ್ಲಿ ತನಕ 8 ಅಮೇರಿಕನ್ ಸೈನಿಕರು, ಅಂದರೆ ಮಧ್ಯಪ್ರಾಚ್ಯದ ಆ ದೇಶಗಳಲ್ಲಿದ್ದ ಅಮೇರಿಕದ ಸೇನಾ ನೆಲೆಗಳಲ್ಲಿ ಡ್ಯೂಟಿ ಮಾಡ್ತಾ ಇದ್ದ 8 ಜನ ಅಮೇರಿಕದ ಸೈನಿಕರ ಸತ್ತೋಗಿದ್ದಾರೆ. ನೋಡಿ, ಇರಾನ್ಗೆ ಸಾವುಗಳನ್ನು ಭರಿಸಿಕೊಳ್ಳೋದು ಅಂದರೆ ಪೊಲಿಟಿಕಲ್ ಜಸ್ಟಿಫಿಕೇಷನ್ ಕಷ್ಟ ಅಲ್ಲ.
ಅಮೇರಿಕಾ ದಾಳಿ ಮಾಡಿಬಿಡ್ತು, ಇಸ್ರೇಲ್ ದಾಳಿ ಮಾಡಿಬಿಡ್ತು ಅಂತ ತಮ್ಮ ದೇಶದ ಜನರಿಗೆ ಹೇಳಕತ್ತಾರ ಅವರು. ಬಟ್ ಡೊನಾಲ್ಡ್ ಟ್ರಂಪ್ಗೆ ಭಾಳ ಕಷ್ಟ. ಭಾಳ ಫೇಮಸ್ ಮಾತಿದೆ, ಟ್ರಂಪ್ ಈಸ್ ಅಫ್ರೇಡ್ ಆಫ್ ಬಾಡಿ ಬ್ಯಾಗ್ಸ್ ಅಂತ. ಅಂದರೆ ಹೆಣಗಳನ್ನು ಹೊತ್ತುಕೊಂಡು ಏನು ಬಾಡಿ ಬ್ಯಾಗ್ಗಳು ಹೋಗ್ತಾವಲ್ಲ, ಒಂದೊಂದು ಕೂಡ ಪೊಲಿಟಿಕಲ್ ಚಾಲೆಂಜ್ ಆಗುತ್ತೆ ಡೊನಾಲ್ಡ್ ಟ್ರಂಪ್ಗೆ. ಇನ್ನು ಡೇ 1 ಅಯಾತುಲ್ಲಾ ಖಮೇನಿಯನ್ನು ಹೊಡೆದಾಗ ಪಕ್ಕದಲ್ಲಿದ್ದಂಥ ಅವರ ರಕ್ಷಣಾ ಸಚಿವರು ಸತ್ತೋಗಿದ್ದರು. ರಕ್ಷಣಾ ಸಚಿವ ಸ್ಥಾನವನ್ನು ಖಾಲಿ ಬಿಡೋದಕ್ಕಾಗೋದಿಲ್ಲ. ಇಮಿಡಿಯೇಟ್ಲಿ ಹೊಸ ರಕ್ಷಣಾ ಸಚಿವ ಮಜೀದ್ರನ್ನು ನೇಮಕ ಮಾಡಲಾಯಿತು. ಒಂದೇ ದಿವಸದ ರಕ್ಷಣಾ ಸಚಿವರವರು. ಮಾರ್ಚ್ 1ನೇ ತಾರೀಕು ಖಮೇನಿಯನ್ನು ಹೊಡೆದಾಗ ಹಳೆಯ ರಕ್ಷಣಾ ಸಚಿವ ಅಮೀರ್ ನಾಸಿರ್ ಜಹದ್ ತೀರ್ಕೊಂಡ್ರು. ಅವರ ಜಾಗಕ್ಕೆ ಮಜೀದ್ ಎಬ್ನೆಲ್ ರೆಜಾ ಅಂತ ಅವ್ರನ್ನ ಆಯ್ಕೆ ಮಾಡಲಾಯಿತು. 3ನೇ ತಾರೀಕು ಅವರು ಹೊಡೆದ್ಬಿಟ್ರು. ಒಂದೇ ದಿನದ ರಕ್ಷಣಾ ಸಚಿವರು. ಮಜೀದ್ ನಿನ್ನೆ ನಡೆದ ದಾಳಿಯಲ್ಲಿ, ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಹತ್ಯೆಗೊಳಗಾಗಿದ್ದಾರೆ. ಹಳೆಯ ರಕ್ಷಣಾ ಸಚಿವರು, ಹೊಸ ರಕ್ಷಣಾ ಸಚಿವರು, ಇಬ್ಬರ ಫೋಟೋ ನೋಡ್ತಾ ಇದ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.